ಪೂರಣನೇ ರಾಘವೇಂದ್ರ ಪ್ರಭುವೇ. ಎಲ್ಲರೂ ಚೆನ್ನಾಗಿದ್ರೆ ಅಂತ ನಾನು ಕೂಡ ಭಾವಿಸಿ ನಾನು ಕೂಡ ತುಂಬಾ ಚೆನ್ನಾಗಿದೆ ನಮ್ಮ ರಾಯರ ಆಶೀರ್ವಾದದಿಂದ. ಅದೇ ರೀತಿ ನಮ್ಮ ಚಾನೆಲನ್ನು ವೀಕ್ಷಣೆ ಮಾಡುತ್ತಿರುವ ನಿಮಗಳಿಗೂ ಕೂಡ ನಮ್ಮ ರಾಯರು ಆಶೀರ್ವಾದ ಅನುಗ್ರಹ ಮಾಡಿಲ್ಲ ಅಂತ ಹೇಳ್ತಾ ನಾನು ಕೂಡ ರಾಯರ ಹತ್ರ ಬೇಡಿಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಓಂ ಶ್ರೀ ಗುರು ರಾಘವೇಂದ್ರ ನಮಃ ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ನನ್ನ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ಯಾವ ಹೆಸರು ಬಗ್ಗೆ ಮಾತಾಡ್ತಿದ್ದೀನಪ್ಪ ಅಂತ ಅಲ್ಲಿ ನೀವು ಅದೇ ತಮ್ಮನೇಲಲ್ಲಿ ನೋಡಿಬಿಟ್ಟಿರ್ತೀರ. ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆ ಮಾಡಬೇಕಾದ್ರೆ ನೀವು ವ್ರತವನ್ನು ನಿಮಗೆ ಒಂದು ಸಂಕಲ್ಪ ತೊಂದರೆ ತಾಪತ್ರಗಳು ಬಂದಿರುತ್ತವೆ. ಆ ಸಂಕಲ್ಪವನ್ನು ಪೂರೈಸಿಕೊಳ್ಳುವುದಕ್ಕೆ ರಾಘವೇಂದ್ರ ಸ್ವಾಮಿಗಳಿಗೆ ವ್ರತವನ್ನು ಅಂದುಕೊಂಡಿರ್ತೀರ. ಅದೇ ರೀತಿ ರಾಘವೇಂದ್ರ ಸ್ವಾಮಿಗಳಿಗೆ ವ್ರತವನ್ನು ಮಾಡಬೇಕಂದುಕೊಂಡರೆ ಈ ಕಟ್ಟುನಿಟ್ಟಾದ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು. ಇಲ್ಲಾಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ಮಾಡಿರ್ತಕ್ಕಂಥ ವ್ರತ, ಪೂಜೆ, ಸೇವೆ ಎಲ್ಲವೂ ವ್ಯರ್ಥವಾಗುತ್ತೆ. ಯಾಕಂದರೆ ರಾಘವೇಂದ್ರ ಸ್ವಾಮಿಗಳು ಮಡಿವಂತರು. ಆದ್ದರಿಂದ ನೀವು ರಾಘವೇಂದ್ರ ಸ್ವಾಮಿಗಳು ನಾನು ಹೇಳ್ತಕ್ಕಂಥ ನಿಯಮಗಳು ಆದ್ದರಿಂದ ನಾನು ಹೇಳ್ತಕ್ಕಂಥ ಮೊದಲನೇ ನಿಯಮ ಏನಪ್ಪ ಅಂತಂದರೆ, ನೀವು ಸ್ನಾನವನ್ನು ಮಾಡಬೇಕಾದರೆ ನೀವು ಸೂರ್ಯ ಉದಯಿಸುವುದಕ್ಕಿಂತ ಮುಂಚೆ 1.5 ಗಂಟೆ ಮುಂಚೆನೇ ಎದ್ದೇಳಿ ಸ್ನಾನವನ್ನು ಮಾಡಬೇಕು. ಎರಡನೇ ನಿಯಮ ಏನಪ್ಪ ಅಂತಂದರೆ, ಸ್ನಾನವನ್ನು ಮಾಡಿದ ಮೇಲೆ ಸ್ನಾನವನ್ನು ಮಾಡುವುದಕ್ಕೆ ಮುಂಚೆ ಏನನ್ನು ತಿನ್ನಬಾರದು, ಏನನ್ನು ಕುಡಿಯಬಾರದು. ಮೂರನೇ ನಿಯಮ ಏನಪ್ಪ ಅಂತಂತಂದರೆ, ನೀವು ಮಂತ್ರಾಲಯದಲ್ಲಿ ಅಥವಾ ಮನೆಯಲ್ಲಿ ಏನಾದರೂ ನೀವು ಪೂಜೆಯನ್ನು ವ್ರತವನ್ನು ರಾಯರಿಗೆ ಸೇವೆಯನ್ನು ಮಾಡಬೇಕೆಂದುಕೊಂಡಿದ್ದರೆ, ನೀವೇನಾದರೂ ಮಂತ್ರಾಲಯದಲ್ಲಿ ಮಾಡಬೇಕೆಂದುಕೊಂಡರೆ ನೀವು ನದಿಯಲ್ಲಿ ಸ್ನಾನ ಮಾಡುವುದಕ್ಕೆ ಹೋಗಿರ್ತೀರ. ಅದು ತಪ್ಪು. ಮೊದಲು ಕೊಠಡಿಯಲ್ಲಿ ಸ್ನಾನವನ್ನು ಮುಗಿಸಿಕೊಂಡು ತದನಂತರ ನದಿಯಲ್ಲಿ ಸ್ನಾನವನ್ನು ಮಾಡಬೇಕು. ಯಾಕಂದರೆ ತುಂಗಾ ನದಿ ಮಂತ್ರಾಲಯದಲ್ಲಿ ಬಹಳ ಪವಿತ್ರವಾದ ನದಿಯಾದ್ದರಿಂದ ನೀವು ಕೊಠಡಿಯಲ್ಲಿ ಸ್ನಾನವನ್ನು ಮಾಡಿಕೊಂಡು ಹೋಗಿ ತದನಂತರ ನದಿಯಲ್ಲಿ ಸ್ನಾನ ಮಾಡುವುದು ಉತ್ತಮ. ನಾಲ್ಕನೇ ನಿಯಮ ಏನಪ್ಪ ಅಂತಂದರೆ, ನೀವು ಸ್ನಾನವನ್ನು ಮಾಡುತ್ತಿದ್ದಾಗ ರಾಘವೇಂದ್ರ ಸ್ವಾಮಿಗಳ ಜಪ ಮತ್ತು ನಿಮಗೆ ಯಾವ ತೊಂದರೆ ತಾಪತ್ರೆಗಳ ಸಂಕಷ್ಟದಲ್ಲಿದ್ದೀರಿ ಆ ಸಂಕಷ್ಟವನ್ನು ನೀವು ರಾಘವೇಂದ್ರ ಸ್ವಾಮಿಗಳಿಗೆ ಹೇಳಿಕೊಳ್ತಾ ನೀವು ಸ್ನಾನವನ್ನು ಮಾಡಿದರೆ ನೀವು ಅದೇ ನೀರಿನಲ್ಲಿ ಶುದ್ಧವಾಗಿ ಬಿಡ್ತೀರ ನೀವು. ತದನಂತರ ಐದನೇ ನಿಯಮ ಏನಪ್ಪ ಅಂತಂತಂದರೆ, ನೀವು ಪ್ಯಾಂಟು, ಶರ್ಟು ಇಂಥವೆಲ್ಲ ಹಾಕಿಕೊಂಡು ರಾಯರಿಗೆ ಸೇವೆಯನ್ನು ಮಾಡುವುದು ತಪ್ಪು. ಮತ್ತು ಮೈಲಿಗೆ ಬಟ್ಟೆಗಳನ್ನು ತೊಡುವುದು ಕೂಡ ಇದು ದೊಡ್ಡ ತಪ್ಪು. ಹೆಣ್ಣು ಮಕ್ಕಳಾದರೆ ಸೀರೆಯನ್ನು ಉಡುವುದು ಉತ್ತಮ. ಗಂಡು ಮಕ್ಕಳು ಪಂಚೆ ಮತ್ತು ಶಾಲ್ಯವನ್ನು ಹೊದ್ದುಕೊಂಡು ರಾಯರಿಗೆ ಪೂಜೆಯನ್ನು ಮಾಡಬೇಕು. ಇವೆಲ್ಲವೂ ಕಟ್ಟುನಿಟ್ಟಾದ ನಿಯಮಗಳನ್ನು ರಾಯರಿಗೆ ಪಾಲಿಸಲೇಬೇಕು. ನೀವು ಇದರಲ್ಲಿ ಒಂದನ್ನು ವ್ಯರ್ಥ ಮಾಡಿದರೆ ಅದು ನೀವು ಮಾಡಿರ್ತಕ್ಕಂಥ ಸೇವೆ ವ್ಯರ್ಥವಾಗಿಬಿಡುತ್ತದೆ. ಈ ಸೇವೆಯನ್ನು ರಾಘವೇಂದ್ರ ಸ್ವಾಮಿಗಳಿಗೆ ನಿಮಗೆ ಯಾವುದೇ ಒಂದು ಸಂಕಷ್ಟ ಇರಲಿ, ನೋವಿರಲಿ, ದುಃಖ ಇರಲಿ, ಅಸಮಾಧಾನ, ಅಶಾಂತಿ ಎಲ್ಲವೂ ಯಾವುದೇ ಒಂದು ಇರಲಿ, ರಾಘವೇಂದ್ರ ಸ್ವಾಮಿಗಳ ಜಪವನ್ನು ಹೇಳಿಕೊಳ್ತಾರೆ. ರಾಘವೇಂದ್ರ ಸ್ವಾಮಿಗಳು ನೀವು ಪೂಜೆಯನ್ನು ಮಾಡಿದರೆ ರಾಯರಿಗೆ ಕಟ್ಟುನಿಟ್ಟಾದ ನೀವು ನಿಯಮಗಳನ್ನು ಪಾಲಿಸಿದರೆ ನಿಮ್ಮಲ್ಲಿ ಇರ್ತಕ್ಕಂಥ ಎಂತಹ ದೊಡ್ಡ ಸಮಸ್ಯೆವಾದರೂ ಕೂಡ ಅದು ಸಂಪೂರ್ಣವಾಗಿ ವಿನಾಶವಾಗಿ ಹೋಗಿಬಿಡುತ್ತವೆ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.